ಎಲ್ಲರಿಗೂ ನಮಸ್ಕಾರ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. MCC ಅವರು ಫಸ್ಟ್ ರೌಂಡ್ ಮಾಡಿದ ಮೇಲೆ KE ಅವರು ಫಸ್ಟ್ ರೌಂಡ್ ಮಾಡಬೇಕು. ಬಟ್ ಈಗ MCC ಅವರು ನಿನ್ನೆ ಮತ್ತೆ ಸಹ 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ನಾವು ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದೀವಿ. ಈ ಹಿಂದಿನ ವಿಡಿಯೋದಲ್ಲೇನೆ ನಾನು ಹೇಳಿದ್ದೀನಿ, ಫಸ್ಟು ರೌಂಡಲ್ಲಿ ನಮ್ಮ ರಿಸಲ್ಟು ಅವರ ರಿಸಲ್ಟು ಸೈಮಲ್ಟೇನಿಯಸ್ಲಿ ಒಟ್ಟೊಟ್ಟಿಗೇನೆ ಬಿಟ್ಟರೆ, ಹಿಂದೆ ಮುಂದೆ ಬಿಟ್ಟರೆ ಯಾವ ವಿದ್ಯಾರ್ಥಿಗಳಿಗೂ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ಪ್ರಾಬ್ಲಮ್ ಇದೆ. ಏನಂದರೆ, ನಾನೇನಾದ್ರೂ ಮೆಡಿಕಲ್, ಈಗ ಸದ್ಯಕ್ಕೆ ನಾವು ನೀಟ್ ರ್ಯಾಂಕ್ ಆಧರಿಸಿ ಅಡ್ಮಿಷನ್ ಆಗುವಂತಹ ಮೆಡಿಕಲ್, ಡೆಂಟಲ್, ಹೋಮಿಯೋಪತಿ ಈ 3ಕ್ಕೆ ನಾನು ಸೀಟ್ ಅಲಾಟ್ ಮಾಡಿದ್ದೀನಿ. ನಾನು ನಾಳೆಯಿಂದ ಏನಾದರೂ ಅಡ್ಮಿಷನ್ ಕೊಟ್ಬಿಡ್ತು ಅಂತಂದರೆ, ಇನ್ನು MCC ರಿಸಲ್ಟ್ ಬಂದಿಲ್ಲ, ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ನಾಳೆಯಿಂದ ಈ 3 ಮೆಡಿಕಲ್ಲು, ಡೆಂಟಲ್ಲು ಮತ್ತು ಹೋಮಿಯೋಪತಿ ನೀಟ್ ರ್ಯಾಂಕ್ ಆಧರಿಸಿ ನಾನೇನು ರಿಸಲ್ಟನ್ನು ಮಾಡಿದ್ದೀನಿ, ಇದನ್ನು ನಾನು ಅಡ್ಮಿಷನಿಗೆ ಎನೇಬಲ್ ಮಾಡಲ್ಲ. ಯಾವಾಗ MCC ಅವ್ರದ್ದು ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಪಬ್ಲಿಷ್ ಆಗುತ್ತೆ, ಅದು ಆದಮೇಲೆ ಒಂದು ದಿನ ನಿಮಗೆ ವಿಚಾರ ಮಾಡೋದಕ್ಕೆ ಕೊಟ್ಟು ನಾನು ಇದನ್ನು ಅಡ್ಮಿಷನ್ ಎನೇಬಲ್ ಮಾಡ್ತೀನಿ. ಯಾವ ಈ ಮೆಡಿಕಲ್, ಡೆಂಟಲ್, ಹೋಮಿಯೋಪತಿ ನೀವು ಸೀಟ್ ಸಿಕ್ಕಿರೋ ನೋಡ್ಕೊಳ್ಳಿ, ಖುಷಿಯಾಗಿರಿ, ವಿಚಾರ ಮಾಡ್ತಾ ಇರಿ, ಥಿಂಕ್ ಮಾಡ್ತಾ ಇರಿ. ನಿಮಗೆ ಯಾವುದು ಚಾಯ್ಸನ್ನು ನಾನು ಕೊಡಲ್ಲ. MCC ಅವ್ರ ರಿಸಲ್ಟ್ ಅನೌನ್ಸ್ ಮಾಡಿದ ಒಂದು ದಿನದ ನಂತರ ನಿಮಗೆ ಇದನ್ನು ನಾನು ಎನೇಬಲ್ ಮಾಡ್ತೀನಿ. ಅವಾಗ ಮಾತ್ರ ಅಡ್ಮಿಷನ್ ಆಗುವಂಥದ್ದಕ್ಕೆ ಅವಕಾಶ ಇದೆ. ಅಲ್ಲಿ ಸಹ ನಾನು ಒಂದು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ತಮಗೆಲ್ಲರಿಗೂ ಗೊತ್ತಿದೆ, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ 15% ಸೀಟ್ಗಳನ್ನ MCC ಅವರು ಅಲಾಟ್ ಮಾಡ್ತಾರೆ. ನೀವು ಮೆರಿಟೋರಿಯಸ್ ವಿದ್ಯಾರ್ಥಿಗಳು ಏನಿದ್ದೀರಾ, ನೀವು MCCನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನಮ್ಮಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮಗೆ ನಮ್ಮಲ್ಲೂ ಸೀಟ್ ಸಿಕ್ಕಿದೆ. ಬಹುತೇಕ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂತಂದರೆ ನಾಳೆ MCCನಲ್ಲಿ ಸಹ ಸಿಗುತ್ತೆ. ನನ್ನ ವಿನಂತಿ ಏನಂತಂದರೆ, ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಸೀಟ್ ಅವ್ರು ಅಲಾಟ್ ಮಾಡ್ತಾ ಇದ್ದಾರೆ, ಇಲ್ಲಿದು ಉಳಿದಿದ್ದು 85% ನಾನು ಸೀಟ್ ಅಲಾಟ್ ಮಾಡ್ತಾ ಇದ್ದೀನಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿದೇನೇ ಅಫಿಲಿಯೇಷನ್ನು. ನಾನು ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 15% ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಕಾಲೇಜ್ ಅದೇನೆ, ಅಫಿಲಿಯೇಷನ್ ರಾಜೀವ್ ಗಾಂಧಿ ಇದೆ, ಅಲಾಟ್ ಅಷ್ಟೇ ಅವ್ರು ಮಾಡ್ತಾರೆ, ಇಲ್ಲಿಂದ 85% ನಾನು ಮಾಡ್ತೀನಿ. ನೀವು ಯಾರು MCCನಲ್ಲೂ ಸೀಟ್ ಸಿಕ್ಕಿ KEನಲ್ಲೂ ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಳಿಗೆ ವಿನಂತಿ ಏನಂತಂದರೆ, ನೀವು ವಿಚಾರ ಮಾಡಿ MCC ನೀವು ಎಲ್ಲಿ ಬೇಕಾದರೂ ಅಡ್ಮಿಷನ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಒಂದು ವಿನಂತಿ ಇದೆ ನನ್ನ ಕಡೆಯಿಂದ, ತಾವು ದಯಮಾಡಿ MCCಯಿಂದ ಅಲಾಟ್ ಆಗಿರೋ ಸೀಟಲ್ಲಿ ಅಡ್ಮಿಷನ್ ಆಗಿ ಅನ್ನುವಂಥದ್ದು ನನ್ನ ವಿನಂತಿ. ನಿಮ್ಗಿಂತ ಸ್ವಲ್ಪ ರ್ಯಾಂಕ್ ಕಡಿಮೆ ಇರುವಂತಹ ನಿಮ್ಮ ಕರ್ನಾಟಕದ ಸಹೋದರ ಸಹೋದರಿಯರು ನಿಮ್ಗಿಂತ ಕೆಳಗಡೆ ಕ್ಯೂನಲ್ಲಿದ್ದಾರೆ. ನೀವು ಒಂದು ವೇಳೆ MCC 15% ತಾವು ಅಡ್ಮಿಷನ್ ಆದಲ್ಲಿ ನಿಮ್ಮ ಇನ್ನೊಂದು ಸಹೋದರ ಸಹೋದರಿ ಕನ್ನಡಿಗರಿಗೆ ಒಂದು ಅವಕಾಶ ಸಿಗುತ್ತೆ. ಇದು ಒಂದು ವಿನಂತಿ, ಯಾಕೆಂದರೆ ಡಿಫ್ರೆನ್ಸ್ ಏನೂ ಇಲ್ಲ. ಹಾಗಾಗಿ ಇದು ತಾವು ವಿಚಾರ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಮೆಡಿಕಲ್ ಕಾಲೇಜು, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಸರ್ಕಾರಿ ಸೀಟು ಮತ್ತು ಹೈಯರ್ ಫೀಸು ಸೀಟು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೆ ಏನು ಮಾಡ್ತಾಯಿದ್ರಿ, ಯಾವುದೇ ಖಾಸಗಿ ಕಾಲೇಜುಗಳಲ್ಲಿ ತಾವು ಸರ್ಕಾರಿ ಸೀಟು ಮತ್ತು ಹೈಯರ್ ಫೀಸ್ ಸೀಟ್ಗಳನ್ನು ತಾವು ತೆಗೆದುಕೊಂಡಲ್ಲಿ KEಗೆ ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಅಂದರೆ ಚಾಯ್ಸ್ 1 ಹಾಕ್ತಿದ್ರಿ, ದುಡ್ಡು ಕಟ್ತಿದ್ರಿ, KEಗೆ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿದ್ರಿ, ನಂತರ ನಾವಿಲ್ಲಿ ಕೊಡುವಂತಹ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋ ಸ್ಲಿಪ್ಪನ್ನು ತಗೊಂಡು ತಿರ್ಗಾ ನೀವು ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ತಾಯಿದ್ರಿ. ನೋಡಿ, ಉದಾಹರಣೆಗೆ ಬೀದರ್ ಒಬ್ಬ ವಿದ್ಯಾರ್ಥಿಗೆ ಕಲಬುರಗಿ ಮೆಡಿಕಲ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅಂದರೆ, ಬೀದರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ತಿರ್ಗಾ ಮತ್ತೆ ನೀನು ಕಲಬುರಗಿಗೆ ಹೋಗಬೇಕಾಗಿತ್ತು. ನಾವಿದನ್ನು ಮಾನ್ಯ ವೈದ್ಯಕೀಯ ಸಚಿವರೊಂದಿಗೆ ಈ ಬಗ್ಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದಾಗ ಅವರು ಸಹ ಒಪ್ಪಿದ್ದಾರೆ. ಈ ಹಿಂದೆ ಇದನ್ನು ಯಾಕೆ ಮಾಡಿದ್ರು ಅಂತಂದರೆ ತಮಗೆಲ್ಲ ಗೊತ್ತಿತ್ತು, ಒಂದಷ್ಟು ಬ್ಲಾಕಿಂಗು ಅದು ಇದು ಎಲ್ಲ ಆಗ್ತಿತ್ತು ಅಂತ. ಬಟ್ ಈಗೆಲ್ಲ ತಮ್ಗೆ ಗೊತ್ತಿದೆ, ನಿಯಮ ಚೇಂಜ್ ಆಗಿದೆ. ಒಂದು ಸೀಟ್ ಉಳಿದ್ರೂ ಸಹ ಅದು KEಗೆ ಬರಬೇಕು, KE ಅವರು ಅಲಾಟ್ ಮಾಡುವಂಥದ್ದು. ಹಾಗಾಗಿ ಈಗ ಯಾರು ಬ್ಲಾಕು ಅದು ಇದು ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ. ಹಾಗಾಗಿ ಯಾರಿಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಮತ್ತು ಹೈಯರ್ ಫೀಸಿನ ಸೀಟ್ ಸಿಕ್ಕಿರುವಂಥವರು ಈ ಬಾರಿ ತಾವು ಕಷ್ಟಪಟ್ಟು KEಗೆ ಬಂದು ದಾಖಲೆಯನ್ನು ಸಬ್ಮಿಟ್ ಮಾಡಿ ಕಾಲೇಜಿಗೆ ಹೋಗುವಂತಹ ಅಗತ್ಯ ಇಲ್ಲ. ತಾವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ನೇರವಾಗಿ ಕಾಲೇಜಿಗೆ ಹೋಗಿ ಅಲ್ಲಿ ಮೂಲ ದಾಖಲೆಗಳನ್ನು ಕೊಟ್ಟು ಅಡ್ಮಿಷನ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಈ ಬಾರಿ ಮಾಡಿದ್ದೀವಿ. ಇದು ತಮಗೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದು ಇಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮೊದಲ ಸುತ್ತಿನ ಫಲಿತಾಂಶದ ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿದೆ ಅನ್ನುವಂತಹ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಹೆಚ್ಚಿನ ಇನ್ನೂ ಮಾಹಿತಿ ಬೇಕು ಅಂತಂದರೆ ತಾವು ನಮ್ಮ ವೆಬ್ಸೈಟಲ್ಲಿ ನೋಡಿ, ವಿವರವಾದಂತಹ ಒಂದು ಬ್ರೋಷರನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಮತ್ತೊಮ್ಮೆ ನಾನು ಎಲ್ಲರಿಗೆ ವಿನಂತಿಯನ್ನು ಮಾಡಿಕೊಳ್ತೀನಿ, ತಾಳ್ಮೆಯಿಂದ ಇರಿ, ಸಾಕಷ್ಟು ಸಮಯವನ್ನು ಕೊಡ್ತೀವಿ. ಪೇರೆಂಟ್ಸ್ ಜೊತೆ ವಿದ್ಯಾರ್ಥಿಗಳು ವಿಚಾರ ಮಾಡಿ ಈ ಚಾಯ್ಸ್ ಹಾಕುವಂತಹ ಕೆಲಸವನ್ನು ಮಾಡಿ ಅಂತೇಳಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈಗ ಏನು ಮೊದಲ ಸುತ್ತಿನಲ್ಲಿ ತಮ್ಮ ಇಚ್ಛೆಯಂತೆ ಸೀಟು ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನು ಕೋರ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.